ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಆಷಾಢ ಶುಕ್ರವಾರ. ನಾನು ನನ್ನ ಫ್ರೆಂಡ್ಸ್ ಗೊರುನಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ಇದ್ರದ್ದು ಕಂಪ್ಲೀಟ್ ವ್ಲಾಗ್ನ ಮಾಡೋಣ ಅಂತ ಅನ್ಕೊಂತಾ ಇದ್ದೀನಿ. ಐ ಹೋಪ್ ಯು ಆಲ್ ವಿಲ್ ಎಂಜಾಯ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್. ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾವು ಹೋಗಿ ಬಂದೇ 15 days ಆಗೋಯ್ತು ಅನಿಸುತ್ತೆ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ನಾವು ಎವ್ರಿ ಇಯರ್ ಗೊರುನಳ್ಳಿಗೆ ಹೋಗ್ತಾ ಇರ್ತೀವಿ. ಶ್ರಾವಣ ಆಷಾಢ ಆ ಥರ ಏನಿಲ್ಲ, ಲೈಕ್ ನಮಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ಹೋಗ್ತಾ ಇರ್ತೀವಿ. ಬಟ್ ಆಷಾಢದಲ್ಲಿ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ರು ಎಲ್ಲ. ಸೊ ಹೇಗಿದ್ರು ಅವತ್ತೆಲ್ಲ ಫ್ರೀ ಇದ್ವಿ. ಸೊ ಹೋಗೋಣ ಅಂದ್ಕೊಂಡ್ವಿ. ಬೆಳಗ್ಗೆನೇ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಸ್ವಲ್ಪ ಲೇಟ್ ಆಗೋಯಿತು. ಸೊ ಆಫ್ಟರ್ನೂನ್ 12 or 1 o'clock ಹೊರಟ್ವಿ. 12 o'clock ಹೊರಟ್ವಿ. ಅಲ್ಲಿ 2:30ಗೋ 3ಗೋ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತು ಅವರು 4:30ಗೆ ಓಪನ್ ಮಾಡೋದು. ಯಾರ್ಯಾರು ಗೊರುನಳ್ಳಿ ವಿಸಿಟ್ ಮಾಡಿಲ್ಲ, ಒಂದ್ಸಲಿ ವಿಸಿಟ್ ಮಾಡಿ. ತುಂಬಾ ಪವರ್ಫುಲ್ ದೇವರು. ಸಿಕ್ಕಾಪಟ್ಟೆ ರಶ್ ಇತ್ತು ಅವತ್ತು. ನಾವು ನೋಡಿ ಹೆದರ್ಕೊಂಡ್ವಿ, ನಿಜವಾಗ್ಲೂ ಇವತ್ತು ದರ್ಶನ ಆಗುತ್ತಾ ಅಂತ. ದರ್ಶನ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು, ಬಟ್ 2:30 ಒಳಗೆ ಹೋಗ್ಬೇಕನ್ನೋದಿತ್ತು. ಬಿಕಾಸ್ ಆಮೇಲೆ ಬಾಗ್ಲಾಕ್ಬಿಡ್ತಾರೆ ಅಂತ. ಸೊ ಥ್ಯಾಂಕ್ಫುಲಿ ನಾವು 2:30 ಒಳಗಡೆ ಹೋದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಮಗೆ ತುಂಬ ಖುಷಿ ಆಯಿತು. ಇಲ್ಲೆಲ್ಲ ಈ ಥರ ಸ್ಟಾಲ್ಸ್ನ ಹಾಕಿರ್ತಾರೆ, ಯಾವಾಗಲೂ ಹಾಕಿರ್ತಾರೆ. ಅಂದರೆ ಈಗ ಆಷಾಢ ಅಂತಲೇ ಏನು ಹಾಕಿರಲಿಲ್ಲ, ಪ್ರತಿ ಶುಕ್ರವಾರ ಈ ಥರ ಎಲ್ಲ ಹಾಕಿರ್ತಾರೆ. ಲೈಕ್ ಬೇರೆ ಟೈಮಲ್ಲಾದರೆ ಅಷ್ಟೊಂದು ರಶ್ ಇರಲ್ಲ. ಆಷಾಢ ಅಲ್ವಾ, ತುಂಬಾ ರಶ್ ಇತ್ತು. ಶುಕ್ರವಾರ ಅಥವಾ ಮಂಗಳವಾರ ಹೋದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಎಲ್ಲರೂ. ಅವತ್ತಿನ ಡೇ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಲೈಕ್ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹೋಗಿದ್ದರಿಂದ ನಮಗೆ ತುಂಬಾ ಟೈಮ್ ಇತ್ತು. ದರ್ಶನವೂ ಅಷ್ಟೇ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಬೇಗನೆ ಆಯಿತು. ನಾವು ಅಂದ್ಕೊಂಡ್ವಿ ಲೈಕ್ 1.5 hour ಆ ಥರ ಎಲ್ಲ ವೆಯ್ಟ್ ಮಾಡಬೇಕಂತ. 45 minutes ಅಷ್ಟೇ ನಮಗೆ ಬೇಗನೆ ದರ್ಶನ ಆಗೋಯಿತು. ದರ್ಶನವೂ ತುಂಬ ಚೆನ್ನಾಗಾಯಿತು. ಅದಾದಮೇಲಿಂದ ನಾವು ಗೊರುನಳ್ಳಿ ಡ್ಯಾಮ್ಗೆಲ್ಲ ಹೋಗಿದ್ವಿ. ಗೊತ್ತಿರುತ್ತೆ ಎಲ್ರಿಗೂ, ಅಲ್ಲೇ ಪಕ್ಕದಲ್ಲೇ ಇದೆ. ಅಲ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಲೈಕ್ ಅಲ್ಲಿ ಚಾಟ್ಸ್ ಎಲ್ಲ ತೊಗೊಂಡು ಸಖತ್ತಾಗಿತ್ತು ನಮ್ಮ ಡೇ. ಅದೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ, ನಾನು ಹೇಳ್ದಂಗೆ ಸ್ಟೋರೇಜ್ ಇಶ್ಯೂ ಆಗಿತ್ತು ನನಗೆ. ಸೊ ಅದೆಲ್ಲ ನಾನೇನು ಕ್ಯಾಪ್ಚರ್ ಮಾಡಿಲ್ಲ. ಐ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಚಿಕ್ಕದಾಗಿದೆ ಈ ವ್ಲಾಗ್, ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. ಈ ಟೆಂಪಲಲ್ಲಿ ಹರಕೆ ಎಲ್ಲ ಮಾಡ್ಕೊಳ್ಬೋದು. ಲೈಕ್ ಬಳೆ ಕಟ್ಟೋದು ಆ ಥರ ಎಲ್ಲ ಏನೇನೋ ಇದೆ. ನಾವೇನು ಜಸ್ಟ್ ಲೈಕ್ ನಾವು ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡಿಸ್ಕೊಂಡ್ವಿ ಅಷ್ಟೇ. ಅದೆಲ್ಲ ಏನೂ ಮಾಡೋಕ್ಕೋಗಲಿಲ್ಲ. ಬಟ್ ಅಲ್ಲಿ ತುಂಬ ಜನ ಎಲ್ಲ ಹರಕೆ ಕಟ್ತಾಯಿದ್ರು. ಲೈಕ್ ಬಳೆ ಕಟ್ಟೋದಂತೆ ಎಲ್ಲ ಇದೆ. ಯಾರಿಗಾದರೂ ಅದೆಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಮಗೂ ತಿಳ್ಕೊಂಡಂಗೆ ಆಗುತ್ತೆ. ಮತ್ತು ಯಾರ್ಯಾರೆಲ್ಲ ಆಲ್ರೆಡಿ ದರ್ಶನ ಮಾಡಿದ್ದೀರಾ, ಗೊರುನಳ್ಳಿಗೆ ಹೋಗಿದ್ದೀರಾ, ಅದೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಅಫ್ಕೋರ್ಸ್ ತುಮಕೂರಲ್ಲಿರೋರು ಅಕ್ಕಪಕ್ಕ ಶಿರಾ ಅಲ್ಲೆಲ್ಲ ಆಲ್ಮೋಸ್ಟ್ ಗೊರುನಳ್ಳಿಗೆ ಹೋಗಿರ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಇನ್ನು ಯಾವ್ಯಾವ ಊರಿಂದ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಆಮೇಲೆ ಯಾರ್ಯಾರಿಗೆ ಗೊತ್ತು ಈ ಟೆಂಪಲ್ಲು ಅನ್ನೋದೆಲ್ಲ ನಮಗೆ ಕಮೆಂಟ್ ಮಾಡಿ. ಅಲ್ಲಿ ಕಮಲ ಹೂ ಎಲ್ಲ ಮಾರ್ತಾಯಿದ್ರು. ಲಕ್ಷ್ಮಿಗೆ ತುಂಬ ಶ್ರೇಷ್ಠ ಅಲ್ವಾ ಕಮಲ ಹೂ. ಸೊ ನಾವು ತೊಗೊಂಡಿರಲಿಲ್ಲ. ಸೊ ಅಲ್ಲೇ ಲೆಕ್ಕ ಕೊಟ್ಟು ತೊಗೊಂಡ್ವಿ. ಅಷ್ಟೇ. ಅಲ್ಲಿಂದ ವ್ಲಾಗ್ ಮುಗೀತು. ನಾನು ಹೇಳ್ದಂಗೆ ಸ್ಟೋರೇಜ್ ಇಶ್ಯೂ ಆಗೋಗ್ಬಿಟ್ಟಿತ್ತು. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ಅವತ್ತಿನ ಡೇನೇ. ನಾವು ಸಂಜೆ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಇದು ದಾಬಸ್ಪೇಟೆ ರೋಡಲ್ಲೇ ಬರೋ ಒಂದು ಡಾಬಾ. ತುಂಬಾ ರಿವ್ಯೂಸ್ ಕೇಳಿದ್ವಿ ಇಲ್ಲಿ. ಸೊ ಹೋಗಿ ಬರೋಣ ಹೇಗಿರುತ್ತೆ ಅಂತ ಅನ್ಕೋತಾ ಇದ್ವಿ ತುಂಬ ದಿನದಿಂದ. ಟೈಮ್ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಟೈಮ್ ಸಿಕ್ತು. ಸೊ ಹೋಗಿದ್ವಿ. ನಾವು ಹೋದಾಗ ಆಲ್ಮೋಸ್ಟ್ 6:30 ಅನಿಸುತ್ತೆ. ಇನ್ನೂ ಯಾರೂ ಅಷ್ಟಾಗಿ ಜನ ಇರಲಿಲ್ಲ. ಬಟ್ ಈ ಡಾಬಾ ತುಂಬಾ ಫೇಮಸ್ಸು. ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ವಿ. ನಾವಿಬ್ಬರೇ ಹೋಗಿದ್ವಿ ಆ್ಯಕ್ಚುಲಿ. ಅವತ್ತು ಸಂಜೆ ಇಬ್ಬರು ಫ್ರೀ ಇದ್ವಿ. ಸೊ ಹೋಗೋಣ ಅಂತ ಅಂದ್ಕೊಂಡ್ವಿ. ಡಾಬಾ ನೇಮ್ ಬಂದುಬಿಟ್ಟು ಆನಂದಂ ವೆಜ್ ರೆಸ್ಟೋರೆಂಟ್ ಅಂತ. ಇಲ್ಲಿ ವೆಜ್ ಮಾತ್ರ ಸಿಗುತ್ತೆ, ನಾನ್ ವೆಜ್ ಎಲ್ಲ ಅವೈಲಬಲ್ ಇಲ್ಲ. ನಾವು ಫಸ್ಟು ಮಸಾಲ ಪಾಪಡ್ನ ಆರ್ಡರ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಟೇಸ್ಟು. ಅದಾದಮೇಲಿಂದ ಸೋಡಾನು ತೊಗೊಂಡ್ವಿ. ಈ ಸೋಡಾ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತುಂಬ ದಿನ ಆಗೋಗ್ಬಿಟ್ಟಿದೆ, ಹೋಗಿ ಬಂದಂಗೆ ನೇಮ್ ಅಷ್ಟು ನೆನಪಿಲ್ಲ. ಇದು ಪನ್ನೀರ್ ಚಿಲ್ಲಿ ತೊಗೊಂಡಿದ್ವಿ. ಅದಾದಮೇಲಿಂದ ಇದು ಏನೋ ಸ್ಟಫ್ಡ್ ಆಲೂ ಚಾಟ್. ಇದು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಮಸ್ಟ್ ಟ್ರೈ ಅದು. ಮತ್ತು ಆಲೂ ಪರಾಟ ತೊಗೊಂಡಿದ್ವಿ. ಅದಾದಮೇಲಿಂದ ರೋಟಿ, ಬಟರ್ ನಾನ್ ಎಲ್ಲ ತೊಗೊಂಡಿದ್ವಿ. ಇದು ಏನೋ ಕರಿ, ನನಗೆ ಇದು ಕರಿ ನೇಮ್ ಗೊತ್ತಿಲ್ಲ. ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್. ಇದಂತೂ ಮೈ ಫೇವ್ರೆಟ್, ಬೆಂಡಿ ಫ್ರೈ.
ಸಖತ್ತಾಗಿತ್ತು. ಲೈಕ್ ಇನ್ನೂ ತಿಂತಾನೇ ಇರಬೇಕು ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು ಬೆಂಡಿ ಫ್ರೈ. ನಂಗೆ ತುಂಬಾ ಇಷ್ಟ ಆಯಿತು ಫುಡ್ಡು. ಲೈಕ್ ಇಬ್ಬರು ಫುಲ್ ಆಗೋಗ್ಬಿಟ್ಟಿದ್ವಿ, ಜಾಸ್ತಿನೇ ಆರ್ಡರ್ ಮಾಡ್ಕೊಂಡ್ಬಿಟ್ಟಿದ್ವಿ ಇಬ್ಬರಿಗೆ. ಇನ್ನೂ ವೆರೈಟೀಸ್ ಟ್ರೈ ಮಾಡಬೇಕು ಅನ್ನೋ ಆಸೆ ಇತ್ತು, ಬಟ್ ಲೈಕ್ ವಿ ಆರ್ ಫುಲ್ ಅಂತಲೇ ಹೇಳ್ಬೋದು. ಅದಾದಮೇಲಿಂದ ನಾವು ಲಸ್ಸಿ ಕೂಡ ಟ್ರೈ ಮಾಡಿದ್ವಿ. ಐ ಥಿಂಕ್ ನಾನು ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ಲಸ್ಸಿ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು, ಸಕ್ಕತ್ತಾಗಿತ್ತು. ನಾನು ಹಾಗೆ ಮೆನ್ಯೂನ ಲಾಸ್ಟಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ನಿಮಗೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ತುಂಬ ಪುಟ್ಟದಾದ ವ್ಲಾಗ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಐ ನೋ ವ್ಯೂಸು ಅಷ್ಟೇ, ನನ್ನ ಲಾಸ್ಟ್ ವಿಡಿಯೋಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಥ್ಯಾಂಕ್ ಯು ಆಲ್. ಲವ್.